ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಅವರಿಗೆ ಶಾಕ್ ಎದುರಾಗಿದೆ. ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆಯನ್ನ ಅಸಿಂಧು ಅಂತ ಹೇಳಿದೆ ಹೈಕೋರ್ಟ್. ಶಾಸಕರ ಆಯ್ಕೆಯನ್ನ ಅಸಿಂಧುಗೊಳಿಸಿದೆ ಹೈಕೋರ್ಟ್. ಹೊಸದಾಗಿ ಮರು ಎಣಿಕೆಗೆ ಹೈಕೋರ್ಟ್ ಆದೇಶವನ್ನ ಸಹ ನೀಡಿದೆ. ಶಾಸಕರ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೊಸದಾಗಿ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ನೀಡಿದೆ. ಮಾಲೂರು ಕ್ಷೇತ್ರದ ಮರು ಎಣಿಕೆಗೆ ಹೈಕೋರ್ಟ್ನ ಆದೇಶ ಬಂದಿದೆ. 4 ವಾರಗಳಲ್ಲಿ ಮರು ಮತ ಎಣಿಕೆಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಹೈಕೋರ್ಟ್ ಮೊರೆ ಹೋಗಿದ್ರು ಮಾಜಿ ಶಾಸಕ ಮಂಜುನಾಥ್ ಗೌಡ. ಮಾಲೂರು ಪರಾಜಿತ ಬಿಜೆಪಿ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. 2023ರ ಚುನಾವಣೆಯಲ್ಲಿ 248 ಮತಗಳಿಂದ ಗೆದ್ದಿದ್ರು ನಂಜೇಗೌಡ ಅವರು. ಮತ್ತೊಂದು ಕಡೆ ಈಗ ಮಾಲೂರು ಶಾಸಕರಿಗೆ ಸಹ 30 ದಿನಗಳ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಅವಕಾಶವನ್ನ ನೀಡಿದೆ. 30 ದಿನಗಳವರೆಗೆ ತನ್ನದೇ ತೀರ್ಪಿಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ಹೊಸದಾಗಿ ಮರು ಮತ ಎಣಿಕೆ ನಡೆಸೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. 4 ವಾರದಲ್ಲಿ ಮರು ಮತ ಎಣಿಕೆಯನ್ನ ನಡೆಸಬೇಕು ಅಂತ ಹೈಕೋರ್ಟ್ ಆದೇಶ ಇದೆ. ಎಸ್, ಮಂಜುನಾಥ್ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್, ನಂಜೇಗೌಡ ಅವರ ಶಾಸಕ ಸ್ಥಾನ ಏನಿದೆ ಅದರ ಆಯ್ಕೆಯನ್ನೇ ಅಸಿಂಧುಗೊಳಿಸಿದೆ ಹೈಕೋರ್ಟ್ ಆದೇಶ ಕೊಟ್ಟಿರುವಂತದ್ದು. ಇವತ್ತು ನೀವು ಕೊಟ್ಟಂತಹ ದೂರಿಗೆ ಒಂದು ಜಯ ಸಿಕ್ತು ಅನ್ಕೊಂತೀರಾ? ಹೌದು ಮೇಡಮ್. ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ಲೇಟ್ ಆಯ್ತು, ಬಟ್ ಅವರೆಲ್ಲ ಟ್ರ್ಯಾಕ್ ಮಾಡಿದ್ರು. ಅವ್ರವ್ರ ಏನೇನ್ ತಪ್ಪುಗಳು ಮಾಡಿದಾರೆ ಅವ್ರಿಗೆ ಅರಿವಾಗಿದೆ. ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನಿದೆ, ರೀಕೌಂಟಿಂಗ್ ಪ್ರೊಸೀಡಿಂಗ್ಸ್ ಕ್ಲಿಪ್ಪಿಂಗ್ಸ್ ಅಷ್ಟನ್ನು ನಾಶ ಮಾಡಿದ್ದಾರೆ. DC ಅವ್ರ ಮೇಲೆ ಸ್ಟಿಕ್ಕರ್ಸ್ ಪಾಸ್ ಮಾಡಿದ್ದಾರೆ. ಇವರೆಲ್ಲ ಇಲ್ಲಿಗಲ್ ಏನೇನ್ ನಡೆದಿದೆ ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ಬಂದಿದೆ. ಈ ಎಲೆಕ್ಷನ್ನೇ ಅಸಿಂಧು ಮಾಡಿ ಕ್ರಿಟಿಸೈಡ್ ಮಾಡಿದ್ದಾರೆ. ಹಾಗೆ 4 ವಾರಗಳೊಳಗಡೆ ರೀಕೌಂಟಿಂಗ್ ಆಗ್ಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ. ಅಲ್ಲ, ಚುನಾವಣಾ ಅಧಿಕಾರಿಗಳ ಮೇಲೂ ಸಹ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದೆ ಕೋರ್ಟ್. ಹೌದು, ಚುನಾವಣೆ ಅಧಿಕಾರಿಗಳಂದ್ರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್, ಆಗ DC ಇರ್ತಾರೆ. ಈಸ್ ದ ಕಸ್ಟೋಡಿಯನ್ ಆಫ್ ದ ವಿಡಿಯೋ ಟೇಪ್ಸ್, ವಿಡಿಯೋ CDs ಏನಿದೆ ಅದು ಅವರೇ ಕಸ್ಟೋಡಿಯನ್ ಆಗಿರ್ತಾರೆ. ಅವರು ಅದನ್ನ ನಾಶ ಮಾಡಿರೋದ್ರಿಂದ ಅವ್ರ ಮೇಲೆ ಪಾಸ್ ಮಾಡಿದ್ರು. ನೀವೇ ಹೇಳಿದ್ರಿ ತುಂಬಾ ಡಿಲೇ ಆದ್ರೂ ಸಹ ಜಯ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ರ ನೀವು ದೂರು ಕೊಟ್ಟ ಸಂದರ್ಭದಲ್ಲಿ? ಇಷ್ಟು ಡಿಲೇ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. 6 months 4 months ಒಳಗಡೆ ಆಗುತ್ತೆ ಅನ್ಕೊಂಡಿದ್ವಿ. ಏನಾಗುತ್ತೆ, ಇವರೆಲ್ಲ ಈ ಮೋಸ ಮಾಡಿರೋದು ಗೊತ್ತಿದೆ ಇವ್ರಿಗೆ. ಎಷ್ಟು ಡಿಲೇ ಮಾಡಿದ್ರು ಒಳ್ಳೇದು ಅಂತೇಳಿ ಇಷ್ಟು ಡ್ರ್ಯಾಗ್ ಮಾಡಿದ್ದಾರೆ. ಅವ್ರಿಗೆ ಮತ್ತೊಂದು ಆಪ್ಷನ್ ಇದೆ. ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ಬೋದು 30 ದಿನದೊಳಗೆ. ಮೇಲ್ಮನವಿಗೆ ಹೋಗ್ಬೋದು. ಈಗಾಗ್ಲೇ ನ್ಯಾಯಾಲಯದಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಮೇಲೆ ಸ್ಟ್ರಿಕ್ಟರ್ಸ್ ಪಾಸ್ ಮಾಡಿರೋದ್ರಿಂದ ಅಲ್ಲಿ ತಪ್ಪು ನಡೆದಿದೆ ಅಂತ ನ್ಯಾಯಾಲಯ ಹೇಳಿದಾಗಿದೆ. ಆಮೇಲೆ ಈ ಎಲೆಕ್ಷನ್ ಅಸಿಂಧು ಅಂತಾನು ಕೂಡ ನ್ಯಾಯಾಲಯ ಹೇಳಾಗಿದೆ. ಇವ್ರಿಗೊಂದು ಅವಕಾಶ. ಏನಂತ ಹೇಳ್ತಾರೆ ಇವ್ರು ಹೋಗಿ ಸುಪ್ರೀಂ ಕೋರ್ಟ್ಗೆ? ಹೌದು, ರಾಹುಲ್ ಗಾಂಧಿ ಅವ್ರು ಹೇಳಿರೋದ್ ನಿಜ, ಮತ ಕಳ್ತನ ಆಗಿರೋದ್ ನಿಜ ಅಂತ ಹೇಳ್ಬೇಕಷ್ಟೇ ಅಲ್ವಾ? ಅವ್ರು ಅದೇ ತಾನೇ ಹೇಳ್ತಾ ಇರೋದು, ಮತ ಕಳ್ತನ ಆಗಿದೆ, ಈ ತರನೇ ಮಾಡಿರೋದು ಇವರೆಲ್ಲ. ನಂದು ರಿಸಲ್ಟ್ ಅನೌನ್ಸ್ ಆಗುವಾಗ 136 ಆಲ್ರೆಡಿ ಕಾಂಗ್ರೆಸ್ ಬಂದ್ಬಿಟ್ಟಿತ್ತು. MLA 133 153 ಟ್ರೆಂಡ್ಸ್ ಇತ್ತು. ಹಾಗಾಗಿ ನಂದು ಗೆದ್ದಿರಂತ ಒಂದು ಚುನಾವಣೆನ ಇವರು ಮೋಸ ಮಾಡಿ ಟ್ಯಾಬ್ಯುಲೇಷನ್ಸ್ ಅಲ್ಲಿ ಇಂಡಿಪೆಂಡೆಂಟ್ ಬಂದಿರೋ ಮತಗಳು ಈಗ ಗೆದ್ದಿರಂತ ಶಾಸಕರಿಗೆ ಹಾಕಿ ಚುನಾವಣೆ ಘೋಷಣೆ ಮಾಡಿದ್ರು. ನಾನು ಅವ್ರನ್ನ ರಿಕ್ವೆಸ್ಟೆಡ್ ಪದೇ 10 ಸಲ ಹೇಳಿದೀವಿ ಅವ್ರಿಗೆ ರೀಕೌಂಟಿಂಗ್ ಮಾಡಿ, ಮೋಸ ಆಗುತ್ತೆ ಅಂತ. ಎಷ್ಟು ಹೇಳಿದ್ರು ಕೇಳಿಲ್ಲ, ಒಂದು ಕಾರಣ ಕೊಡ್ಲಿಲ್ಲ ಯಾಕೆ ರೀಕೌಂಟಿಂಗ್ ಮಾಡಬಾರ್ದು. ಓಕೆ, ಬಂದಂಗ್ ಮಾಡ್ಬೋದು.
ಓಕೆ, ಥ್ಯಾಂಕ್ ಯು ಮಂಜುನಾಥ್ ಗೌಡ್ರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇನ್ನು ಕಾಂಗ್ರೆಸ್ ಶಾಸಕರಾಗಿದ್ದಂತಹ ನಂಜೇಗೌಡ ಅವರು ಸಹ ಮಾತಾಡಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಏನಿತ್ತು ಅದು ಇವತ್ತು ಆದೇಶ ಆಗಿದೆ. ಆದೇಶದಲ್ಲಿ ಆಶ್ಚರ್ಯಕರವಾದ ಆದೇಶ ಆಗ್ಬಿಟ್ಟಿದೆ. ಇನ್ನು ನಮ್ಮ ಎದುರು ಕ್ಯಾಂಡಿಡೇಟ್ ಇದ್ರು, ಅವರು ರೀಕೌಂಟಿಂಗ್ ಬೇಕು ಅಂತ ಕೇಳಿದ್ರು. ಕೌಂಟಿಂಗ್ ಮೇಲೆ ಅನುಮಾನ ಇತ್ತು ಅವರಿಗೆ. ಆದರೆ ಇವತ್ತು ಆದೇಶ ನೋಡಿದಾಗ ಅಸಿಂಧು ಮಾಡಿ ಕೌಂಟಿಂಗ್ ಆದೇಶವನ್ನು ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ. ನನಗಿನ್ನೂ ಆದೇಶ ಕಾಪಿ ಸಿಕ್ಕಲಿಲ್ಲ. ನಾನು ನಮ್ಮ ಸೀನಿಯರ್ ಲಾಯರ್ ಜೊತೆಗೆ ಹೋಗ್ತೀನಿ, ಮಾತಾಡ್ತಾ ಇದ್ದೀನಿ. ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ. ರೀಕೌಂಟಿಂಗ್ ಆಗಲಿ, ಕೌಂಟಿಂಗಲ್ಲಿ ಏನೂ ಆಗಿಲ್ಲ, ರೀಕೌಂಟಿಂಗ್ ಆದರೂ ಸಹಿತ ಮತ್ತೆ ನಾನೇ ಗೆಲ್ತೇನೆ, ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಇದ್ದೆ. ಅಸಿಂಧು ಮಾಡಿ, ಚುನಾವಣೆನೇ ಅಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು. ಅದಕ್ಕೆ 30 ಡೇಸು ಸ್ಟೇ ಕೂಡ ಕೊಟ್ಟಿದೆ, 30 ದಿನ ಅಪೀಲಿಗೆ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ನನಗೆ ಬೇಜಾರಾಗಿರೋದು, ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟಿರೋದ್ರಿಂದ ಬೇಜಾರಾಗಿದೆ. ಅದರಿಂದ ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ, ಈಗ ಹೋಗ್ತಾ ಇದ್ದೇನೆ. ಇದನ್ನು ನಾನು ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡ್ತೇನೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದನ್ನು ಸುಮಾರು ಸಂದರ್ಭಗಳಲ್ಲಿ ನಿಮ್ಮ ಮುಂದೆ ಕೂಡ ಹೇಳಿದ್ದೀನಿ. ರೀಕೌಂಟಿಂಗ್ ಆಗಬೇಕು ಅಂತ ಹಾಕಿದ್ದಾರೆ. ರೀಕೌಂಟಿಂಗ್ ಏನಾದರೂ ಆದರೆ ನಾನು ಅಪೀಲ್ ಹೋಗೋದಿಲ್ಲ ಅಂತ ನಾನು ಹೇಳಿದ್ದೆ. ನಾನು ಇನ್ನೂ ಒಂದು ಸಾರಿ ರೀಕೌಂಟಿಂಗ್ ನೋಡ್ತಾ ಇದ್ದೆ. ನಾನು ಕೌಂಟಿಂಗ್ ಆಗಬೇಕಿತ್ತು ಅಂತ ಆಸೆ ಇತ್ತು. ಆದರೆ ಇವತ್ತಿನ ಜಡ್ಜ್ಮೆಂಟು ನನಗೆ ಸಮಾಧಾನಕರವಾಗಿಲ್ಲ. ಅದರಿಂದ ನಾನು ಇದನ್ನು ಅಪೀಲನ್ನು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು ಸೀನಿಯರು ವಕೀಲರನ್ನು ಮಾತಾಡಿದ್ದೀನಿ. ಈಗ ಹೋಗಿ ಮಾತನಾಡಿ ಸುಪ್ರೀಂ ಕೋರ್ಟ್ಗೆ ನಾನು ಅಪೀಲ್ ಹೋಗ್ತೀನಿ. ಈಗ ಆದೇಶ ಏನಿದೆ ನೋಡ್ತೀನಿ. ನಾನೀಗ ಆದೇಶ ನೋಡಿಕೊಂಡು ನಮ್ಮ ವಕೀಲರು ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಹೇಳ್ತಾರೆ, ಅದ್ಮೇಲೆ ಡಿಸೈಡ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.